ಉದ್ಯೋಗವನ್ನ ಅರಸಿ ಬೇರೆ ರಾಜ್ಯದತ್ತ ಮುಖ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಶಿಕ್ಷಣ ಹಾಗೂ ಉದ್ಯೋಗದ ತರಬೇತಿಯನ್ನ ಎನ್ಜಿಒಗಳು ನೀಡಿದ್ರೆ ಪ್ರತಿಯೊಬ್ಬರು ಒಳ್ಳೆಯ ಮಾರ್ಗದಲ್ಲಿ ಜೀವನವನ್ನ ನಡೆಸುತ್ತಾರೆ ಅಂತ ಕಾಗವಾಡ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಖೋತಾ ಹೇಳಿದ್ದಾರೆ. ತಾಲೂಕಿನ ಉಗಾರ್ಖುರ್ದದಲ್ಲಿ ಎಂಎಂ ಮೊಹಮ್ಮದಿಯಾ ಮುಸ್ಲಿಂ ಫೌಂಡೇಶನ್ ಆಯೋಜಿಸಿದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಸ್ಥಳೀಯವಾಗಿ ಶಿಕ್ಷಣ ಉದ್ಯೋಗ ಸೃಷ್ಟಿಸುವ ಯೋಜನೆ ಈ ಸಂಘಟನೆಯು ಹಾಕಿಕೊಂಡಿದ್ದು ಒಳ್ಳೆಯದಾಗಿದೆ ಎಂದರು. ಇನ್ನು ಸಂಘಟನೆಯ ಅಧ್ಯಕ್ಷರಾದವರ ಬಂದೆ ನವಾಜ್ ಮೈಶಾಳೆ ಮಾತನಾಡಿ, ಮಕ್ಕಳ ಶಾಲೆ ಶುಲ್ಕ ಸೇರಿದಂತೆ ಶಿಕ್ಷಣ ಉದ್ಯೋಗ ಸೇರಿದಂತೆ ಅನೇಕ ಯೋಜನೆಗಳು ನಮ್ಮದಾಗಿವೆ. ಇನ್ನು ಪ್ರತಿ ಸಮುದಾಯಕ್ಕೂ ನಮ್ಮ ಸಂಘಟನೆಯು ಸಹಕಾರಿಯಾಗಲಿದೆ, ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇನ್ನು ವಕೀಲರಾದ ಯಾಸಿನ್ ಡಾಂಗೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ರಾಜು ಗುರುವ, ಜನಾಬ್ ನಳಬಂದ್, ಮೌಲಾನಾ ಸೈದ್ ನದಾಫ್ ಮತ್ತು ಗೌಸ್ಪಾಕ್ ಒಮಿನ್, ಬಾಲಕೃಷ್ಣ ಪಾಟೀಲ್ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. निराला है, आज यहाँ नूर बरसने वाला है। आज का यह अवसर बड़ा निराला है, आज यहाँ पर नूर बरसने वाला है। एक बार जोरदार तालियां बजा दीजिए क्योंकि मोहम्मदिया मुस्लिम फाउंडेशन की शुरुआत होने वाली है। मोहम्मदिया मुस्लिम फाउंडेशन की शुरुआत हो रही है, जोरदार तालियों के साथ। कि वहाँ के मोहम्मदिया फाउंडेशन की तरफ से तहे दिल से स्वागत करता हूँ। अपना समाज के पिछड़े, गरीब और शिक्षा से वंचित वर्गों को आगे बढ़ाने के उद्देश्य से की गई है। इस फाउंडेशन का उद्देश्य शैक्षणिक विकास, गरीबों और वंचित बच्चों के लिए गुणवत्तापूर्ण और सुलभ शिक्षा की व्यवस्था करना। दूसरा, स्कूल, कॉलेज, मदरसे और कोचिंग सेंटर की स्थापना करना, हेल्थ कैंपस चलाना, रक्तदान शिविर चलाना और स्वास्थ्य की जागरूकता कार्यक्रमों को आयोजन करना, समाज सेवा, अनाथ, विधवाओं और असहाय व्यक्तियों की सहायता करना। जब प्राकृतिक अपाय आते हैं जैसे कि फ्लड, बीमारियां आते हैं, उस वक्त लोगों की सहायता करना। धार्मिक और नैतिक भाईचारा बढ़ाना, मानवता के बारे में समझाना। रोजगार और स्किल डेवलपमेंट, युवाओं को रोजगार डेवलपमेंट करना, उनको तकनीकी व्यवसायिक शिक्षण देना, स्किल डेवलपमेंट की सामाजिक हमारे कागवाड़ पुलिस स्टेशन के पीएसआई राठौर सर, इनका बहुत जोरदार तालियां हो जाए। जोरदार तालियों के गूंज से उनका अभिनंदन करें। ತಿಳಿಸುತ್ತಾ ಈ ದಿನ ಎಂಎಂ ಮೊಹಮ್ಮದಿಯಾ ಮುಸ್ಲಿಂ ಫೌಂಡೇಶನ್ ಉಗಾರ್ ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮುಸ್ಲಿಂ ಸಮಾಜದ ಬಾಂಧವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನ ಈ ಕಾರ್ಯಕ್ರಮಕ್ಕೆ ಕರೆದು ನಮಗೆ ಸನ್ಮಾನಿಸಿದ್ದಕ್ಕಾಗಿ ಈ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮೊದಲಿಗೆ ವಕೀಲರು ತಿಳಿಸಿಕೊಟ್ರು. ಆ ಉದ್ದೇಶಗಳನ್ನು ನೋಡಿದರೆ ಅವು ಯಾವ ರೀತಿ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ ಮತ್ತು ಅವರ